ಬೆಂಗಳೂರಿನಲ್ಲಿ ಆಕ್ಸಿಡೆಂಟ್ ಆಗೋದು ಅಪರೂಪ ಏನಲ್ಲ. ಸಾವಿರಾರು ವಾಹನಗಳು ಓಡಾಡುವಾಗ ಅಪಘಾತ ಅನ್ನೋದು ಕಾಮನ್ ಅಂತ ಹೇಳಬಹುದು. ಆದರೆ ಫುಟ್ಪಾತ್ನಲ್ಲಿ ನಡೆದುಕೊಂಡು ಹೋಗುವವರು ಸಾಯ್ತಿದ್ದಾರಂತೆ. ಕಾರಣ ಏನು ನೋಡಿ. ಬೆಂಗಳೂರಿನಲ್ಲಿ ಹೆಚ್ಚು ಅಪಘಾತಗಳು ಸಂಭವಿಸುತ್ತವೆ. ವಾಹನಗಳ ಅಪಘಾತಕ್ಕಿಂತ ಇತ್ತೀಚೆಗೆ ಪಾದಚಾರಿಗಳ ಸಾವಿನ ಪ್ರಕರಣ ಹೆಚ್ಚಾಗ್ತಿದೆ. ಕಳೆದ ವರ್ಷ ಒಂದಲ್ಲ ಎರಡಲ್ಲ ಸುಮಾರು 247ಕ್ಕೂ ಹೆಚ್ಚು ಪಾದಚಾರಿಗಳು ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಸ್ವತಃ ಸಂಚಾರಿ ಪೊಲೀಸರ ಅಂಕಿ ಅಂಶ ಬೆಚ್ಚಿ ಬೀಳಿಸುವಂತಿದ್ದು, ಸ್ಮಾರ್ಟ್ಫೋನ್ ಬಳಕೆ ಮಾಡ್ತಾ ಜನರು ರಸ್ತೆ ದಾಟುವುದು, ಮೊಬೈಲ್ ನೋಡಿಕೊಂಡು ಓಡಾಡುವುದು ಅಥವಾ ಫೋನ್ ಕರೆಯಲ್ಲಿ ತಿರುಗುವುದು ಅಪಘಾತಕ್ಕೆ ಕಾರಣ ಎನ್ನಲಾಗ್ತಿದೆ. ಇದೇ ಕಾರಣಕ್ಕೆ ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ಎಲ್ಲೆಡೆ ಸ್ಮಾರ್ಟ್ಫೋನ್ ಇಂದ ಆಗುವ ಝೋಂಬೀಸ್ ಅನಾಹುತದ ಬಗ್ಗೆ ಅರಿವನ್ನ ಮೂಡಿಸುತ್ತಿದ್ದಾರೆ. 2023ರಲ್ಲಿ ಒಟ್ಟಾರೆ 913 ಜನ ಸಾವನ್ನಪ್ಪಿದ್ದಾರೆ ಇಡೀ ಬೆಂಗಳೂರಲ್ಲಿ ಅಪಘಾತಗಳಲ್ಲಿ. ಅದರಲ್ಲಿ 247 ಪಾದಚಾರಿಗಳೇ. ಸೊ ಹಾಗಾಗಿ ಅವರ ಸುರಕ್ಷತಾ ದೃಷ್ಟಿಯಿಂದ ಮೊಬೈಲ್ ಫೋನ್ ಬಳಸಬೇಕಾದ್ರೆ ಅವರು ಅದನ್ನ ಏನು ಅದರಲ್ಲೇ ತಲೆನೀರಾಗಬಾರ್ದು. ಎರಡನೇದು, ರಸ್ತೆ ದಾಟಬೇಕಾದ್ರೆ ಮೊಬೈಲ್ ಫೋನ್ ಬಳಸೋದು ಬೇಡ. ಝೋಂಬೀಸ್ ಒಂದು ಕಾಯಿಲೆ ಆಗಿದ್ದು ಫೋಬಿಯಾ ರೀತಿ ಜನರನ್ನ ಕಾಡ್ತಿದೆ. ಮೊಬೈಲ್ ಫೋನ್ ಅಡಿಕ್ಷನ್ ಇಂದ ಜನರು ಹೊರಗೆ ಬರ್ತಿಲ್ಲ. ಇದು ಇವರ ಮಾನಸಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರ್ತಿದೆ. ಸರ್ಕಾರ ಕೇವಲ ಗಾಡಿಯಲ್ಲಿ ಹೋಗೋರಿಗೆ ಮಾತ್ರವಲ್ಲ, ರಸ್ತೆಯಲ್ಲಿ ಓಡಾಡುವಾಗಲೂ ಮೊಬೈಲ್ ಬಳಕೆ ನಿಷೇಧ ಮಾಡಿದ್ರೆ ಉತ್ತಮ ಅಂತಾರೆ ವೈದ್ಯರು. ಜನಗಳು ಅದಕ್ಕೆ ಅರ್ಥ ಮಾಡ್ಕೋಬೇಕು. ಎಸ್ಪೆಷಲಿ ಜನಗಳು ಪೆಡೆಸ್ಟ್ರಿಯನ್ಸ್ ಅಥವಾ ಪಾದಚಾರಿಗಳು ಓಡಾಡಬೇಕಾದ್ರೆ ತುಂಬ ಅರ್ಥ ಮಾಡ್ಕೋಬೇಕು. ನಾವು ಸರ್ಕಾರನೂ ಕೇಳ್ತಾ ಇದ್ದೀವಿ, ದಯವಿಟ್ಟು ಇದನ್ನ ಬರೇ ಗಾಡಿ ಓಡಿಸೋರು ಮಾತ್ರ ಫೋನ್ ಮಾತಾಡ್ದಲೇ ಇರಬಾರ್ದು ಅಂತಾರೆ. ಜನಗಳು ಕೂಡ ನಡೆದಾಡೋರು ಕೂಡ, ಎಸ್ಪೆಷಲಿ ಪೆಡೆಸ್ಟ್ರಿಯನ್ ಅಥವಾ ಜನರಲ್ಲಿ ಜನ ಓಡಾಡೋಂಥ ಪ್ರದೇಶದಲ್ಲಿ ಅಥವಾ ರೋಡ್ ಕ್ರಾಸ್ ಮಾಡೋಂಥ ಪ್ರದೇಶದಲ್ಲಿ ಕಂಪಲ್ಸರಿ ಅವ್ರಿಗೆಲ್ಲ ಆಫ್ ಮಾಡ್ಕೊಂಡೇ ಓಡಾಡಬೇಕು. ಒಟ್ನಲ್ಲಿ ಇಷ್ಟು ದಿನ ಗೀಳಾಗಿದ್ದ ಸ್ಮಾರ್ಟ್ಫೋನ್ ಝೋಂಬೀಸ್ ಇದೀಗ ನಮ್ಮ ಪ್ರಾಣಕ್ಕೆ ಕುತ್ತು ತರ್ತಿದೆ. ಈ ಹಿನ್ನೆಲೆ ಜನರು ಈ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕಿದೆ. ಹಂಸ ಶ್ಯಾಮಲ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.